ಸ್ಟಾರ್ ಸಂಪತ್ತಿನ ಬಗ್ಗೆ ಐಟಿ ತಂಡದಿಂದ ಪ್ರತ್ಯೇಕವಾಗಿ ವಿಚಾರಣೆ ನಡೆಯುತ್ತೆ. ಕುಟುಂಬ ಸದಸ್ಯರನ್ನ ಪ್ರತ್ಯೇಕವಾಗಿ ಕರೆದು ಐಟಿ ಅಧಿಕಾರಿಗಳು ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಜೊತೆಗೆ ಪ್ರತಿಯೊಬ್ಬ ಕುಟುಂಬ ಸದಸ್ಯರು ನೀಡೋ ಮಾಹಿತಿಯನ್ನ ಕೂಡ ಐಟಿ ಟೀಮ್ ದಾಖಲಿಸಿಕೊಳ್ಳುತ್ತೆ. ಸಂಪತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಎಷ್ಟು ಜನರು ಇದ್ದಾರೋ ಅವರಿಂದೆಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಈಗ ಮನೆಯಲ್ಲಿ ಎಷ್ಟು ಸದಸ್ಯರಿದ್ದಾರೋ, ಯಾರ್ಯಾರ ಹೆಸರಿನಲ್ಲಿ ಎಷ್ಟೆಷ್ಟು ಆಸ್ತಿಗಳು ಇದ್ದಾವೋ ಅವನ್ನೆಲ್ಲರನ್ನೂ ಕೂಡ ಸಪರೇಟ್ ಆಗಿ ಕರೆದು ಪ್ರತ್ಯೇಕವಾಗಿ ಕೂರಿಸಿಕೊಂಡು ಮಾಹಿತಿಯನ್ನ ಕಲೆ ಹಾಕೊಳ್ತಾರೆ, ಜೊತೆಗೆ ಸಂಗ್ರಹಿಸಿ ಇಟ್ಕೊಳ್ತಾರೆ. ಇಲ್ಲೂ ಕೂಡ ಅದೇ ಆಗುತ್ತೆ. ಸ್ಟಾರ್ ನಿವಾಸದಲ್ಲಿರುವಂತಹ ಐಟಿ ಅಧಿಕಾರಿಗಳು ಇದೇ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಪ್ರಶ್ನೆಗಳು ಇದ್ದಾವೆ. ಏನದು ಪ್ರಶ್ನೆಗಳು ಅಂತ ನೋಡ್ತಾ ಹೋದ್ರೆ ಐಟಿ ಅಧಿಕಾರಿಗಳು ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಇಷ್ಟೊಂದು ಸಂಪತ್ತು ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಡೈರೆಕ್ಟ್ ಆಗಿ ಐಟಿ ಅಧಿಕಾರಿಗಳು ಈ ಪ್ರಶ್ನೆಯನ್ನ ಮುಂದಿಡ್ತಾರೆ. ಇದರ ಜೊತೆಗೆ ಈ ವ್ಯವಹಾರ ನಡೆದಿದ್ದು ಯಾವಾಗ, ಯಾರ ಜೊತೆ, ಅವ್ರು ಒಂದ್ ವೇಳೆ ಈ ರೀತಿ ಬಿಸ್ನೆಸ್ ಮಾಡ್ತಾ ಇದೀವಿ ಅಂತ ಏನಾದ್ರು ಮಾಹಿತಿ ಕೊಟ್ರೆ ಆ ಸಂದರ್ಭದಲ್ಲಿ ಕೇಳ್ತಾರೆ ಈ ವ್ಯವಹಾರ ನಡೆದಿದ್ದು ಯಾವಾಗ, ಯಾರ ಜೊತೆ ನೀವು ಈ ವ್ಯವಹಾರವನ್ನ ಮಾಡಿದ್ರಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳ್ತಾರೆ. ಅಷ್ಟೇ ಅಲ್ಲ, ಈಗ ನೀವು ಏನು ವ್ಯವಹಾರವನ್ನ ಮಾಡ್ತಾ ಇದ್ದೀರಲ್ಲ ಆ ವ್ಯವಹಾರಕ್ಕೆ ಅಥವಾ ಬಿಸ್ನೆಸ್ಗೆ ಏನಿದೆ ದಾಖಲೆಗಳು ತೋರಿಸಿ, ಅದನ್ನ ಕೊಡಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಅದರ ಜೊತೆಗೆ ನಿಮ್ಮ ಸಂಪತ್ತಿಗೆ ಇವತ್ತು ನೀವು ಈ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಆದಾಯ ಎಲ್ಲಿಂದ ಬಂತು, ಆದಾಯ ತೆರಿಗೆಯನ್ನ ಕಟ್ಟಿದ್ದೀರಾ, ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ ಆದಾಯ ತೆರಿಗೆ ಕಟ್ಟಿದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ. ಅಷ್ಟೇ ಅಲ್ಲ, ನಿಮ್ಮ ಆಪ್ತರು ಸಂಬಂಧಿಕರ ಆಸ್ತಿಗೂ ಇದಕ್ಕೂ ಸಂಬಂಧ ಇದೆಯಾ, ನೀವೀಗ ಬಿಸ್ನೆಸ್ ಮಾಡ್ತಾ ಇದ್ರಲ್ಲ ಅದಕ್ಕೂ ಮತ್ತು ನಿಮ್ಮ ಸಂಬಂಧಿಕರ ಜೊತೆ ಏನಾದ್ರು ನಂಟಿದ್ಯಾ, ಅವ್ರ ಜೊತೆ ಸೇರ್ಕೊಂಡು ಮಾಡ್ತಾ ಇದ್ರ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಜೊತೆಗೆ ಯಾವ್ಯಾವ ಬಿಸ್ನೆಸ್ ನಲ್ಲಿ ಹೂಡಿಕೆಯನ್ನ ಮಾಡಿದ್ದೀರಾ, ಎಲ್ಲೆಲ್ಲಿ ಬಿಸ್ನೆಸ್ ಅನ್ನ ಮಾಡಿದ್ದೀರಾ, ಯಾವ್ಯಾವ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ, ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ದೀರಾ ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಇದರ ಜೊತೆಗೆ 3 ವರ್ಷಗಳಿಂದ ಏನೆಲ್ಲ ಬಿಸ್ನೆಸ್ ಅನ್ನ ಮಾಡಿದ್ದೀರಾ ಅಂತ ಹೇಳಿ ಇವತ್ತು ಈ ಐಟಿ ಅಧಿಕಾರಿಗಳು ಸ್ಟಾರ್ ನಟರ ಮನೆಯಲ್ಲಿ ಏನಿದ್ದಾರೋ ಈ ಎಲ್ಲಾ ಪ್ರಶ್ನೆಗಳನ್ನ ಐಟಿ ಅಧಿಕಾರಿಗಳು ಕೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುರುಳಿ. ಸಾಕಷ್ಟು ಪ್ರಶ್ನೆಗಳು ಇದ್ದಾವೆ. ಸ್ಟಾರ್ ನಟರ ಮನೆಯಲ್ಲಿ ಯಾವ ರೀತಿ ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡ್ತಾರೆ, ಮಾಹಿತಿಯನ್ನ ಕಲೆ ಹಾಕ್ತಾರೆ ಅಂತ ಹೇಳಿ ಏನ್ ಹೇಳ್ತೀರಾ? ಖಂಡಿತವಾಗಿ ಯಶೋಧ, ಏನು ಸ್ಟಾರ್ ನಟರ ಮನೆ ಮೇಲೆ ದಾಳಿ ನಡೆದಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳು ಕೇಳುವಂಥದ್ದು ಮತ್ತು ಏನು ವಾರಸ್ದಾರರಿರ್ತಾರೆ, ವಾರಸ್ದಾರರ ಜೊತೆಯಲ್ಲಿ ಫಲಾನುಭವಿಗಳು ಅಂದ್ರೆ ಈಗ ಪುನೀತ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಅವರಿಂದ ಫಲಾನುಭವಿಗಳು ಯಾರಿರ್ತಾರೆ, ಅವರ ಪತ್ನಿಯವರಾಗಿರುವಂಥದ್ದು, ಜೊತೆಗೆ ಬೇರೆ ಬೇರೆ ಸಂಬಂಧಿಕರೇನಿರ್ತಾರೆ ಅವರು ಸಹ ಫಲಾನುಭವಿಗಳಾಗಿರ್ತಾರೆ, ಅವರನ್ನು ಸಹ ಕ್ವಶನ್ ಅನ್ನ ಮಾಡುವಂಥದ್ದು. ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಂತ 5 ಪ್ರದೇಶಗಳಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ದಾಳಿಯನ್ನು ನಡೆಸಿದ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಂತ ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳನ್ನೆಲ್ಲ ಸಹ ವಾರಸ್ದಾರ, ಅದಕ್ಕೆ ಬೇರೆ ಬೇರೆ ಕಚೇರಿ ಇಲ್ಲಿರುವಂತ ವಾರಸ್ದಾರ ಏನಿರ್ತಾರೆ ವಾರಸ್ದಾರರನ್ನ ಕ್ವಶನ್ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಪ್ರಮುಖವಾಗಿ ವಾರಸ್ದಾರ ಇರುವಂತ ಸ್ಥಳ ಯಾವುದು ಅಂದ್ರೆ ಈಗ ಪುನೀತ್ ರಾಜ್ಕುಮಾರ್ ಅವ್ರನ್ನ ಉದಾಹರಣೆಗೆ ತಗೊಂಡ್ರೆ ಸದಾಶಿವನಗರದ ಮನೆಗೆ ಕರ್ಕೊಂಡು ಬರ್ತಾರೆ. ಅಂದ್ರೆ ಅಲ್ಲಿಗೆ ದಾಖಲಾತಿಗಳನ್ನ ತರುವಂಥದ್ದು, ದಾಖಲಾತಿಗಳನ್ನ ತಂದು ಕ್ವಶನ್ ಅನ್ನ ಮಾಡ್ತಾ ಹೋಗುವಂಥದ್ದು. ಪ್ರಮುಖವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಏನಂದ್ರೆ ಐಟಿ ಅಧಿಕಾರಿಗಳು ಒಂದು ಕ್ವಶನ್ ಅನ್ನ ಕೇಳ್ತಾರೆ. ಅಂದ್ರೆ ನಿಮ್ಮ ವರ್ಷದ ಆದಾಯ ಎಷ್ಟು, ಆದಾಯ ತೆರಿಗೆನ ಯಾವ ರೀತಿಯಲ್ಲಿ ಪಾವತಿಯನ್ನ ಮಾಡ್ತಾ ಇದ್ದೀರಿ, ಜೊತೆಗೆ ನಿಮ್ಮ ಬೇರೆ ಬೇರೆ ವ್ಯವಹಾರಗಳೇನಿರ್ತವೆ ಮತ್ತು ಅದಕ್ಕೆ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ಸ್ಪಷ್ಟೀಕರಣವನ್ನ ಕೊಡ್ತಾ ಹೋಗ್ಬೇಕಾಗುತ್ತೆ. ಜೊತೆಗೆ ಯಾರ ಮೂಲಕ ನೀವು ಆದಾಯವನ್ನ ಏನು ಗಳಿಕೆಯನ್ನ ಮಾಡ್ತಾ ಇದ್ದೀರಿ ಮತ್ತು ನಿಮ್ಮ ಪ್ರಾಪರ್ಟೀಸ್ ಗಳ ಬಗ್ಗೆ ಮಾಹಿತಿಯನ್ನ ನೀಡಿ, ಈ ರೀತಿಯಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗುವಂಥದ್ದು. ಈಗ ಉದಾಹರಣೆಗೆ ಯಶ್ ಅವರ ಮನೆ ಮೇಲೆ ದಾಳಿ ನಡೆದ ಸಂದರ್ಭದಲ್ಲಿ ಅವರ ಪತ್ನಿಯವರು ಸಹ ಅಂದ್ರೆ ಅವರ ತವರು ಮನೆಯಲ್ಲಿ ಇದ್ರು ಅಂತ ಹೇಳಿ ಅಲ್ಲೂ ಸಹ ದಾಳಿನ ನಡೆಸ್ತಾರೆ. ದಾಳಿನ ನಡೆಸಿದ ಸಂದರ್ಭದಲ್ಲಿ ಅಲ್ಲೊಂದಷ್ಟು ಪ್ರಾಪರ್ಟೀಸ್ ಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ಅವರ ಮಾವ ಯಶ್ ಅವರ ಮಾವರನ್ನು ಸಹ ವಿಚಾರಣೆಗೊಳಪಡಿಸೋರು, ಜೊತೆಗೆ ಅವರ ವೈಯಕ್ತಿಕ ಲಾಕರ್ ಏನಿತ್ತು ವೈಯಕ್ತಿಕ ಲಾಕರ್ಗಳನ್ನು ಸಹ ಓಪನ್ ಮಾಡಿಸಿರುವಂಥದ್ದು. ಜೊತೆಗೆ ರಾಧಿಕಾ ಅವರಿಗೆ ಸಂಬಂಧಪಟ್ಟಂತ ಲಾಕರ್, ಬ್ಯಾಂಕ್ ನ ಲಾಕರ್ಗಳೇನಿತ್ತು ಅದನ್ನು ಸಹ ಓಪನ್ ಮಾಡಿರುವಂಥದ್ದು. ಸುದೀಪ್ ಅವರು ಪ್ರಕರಣಕ್ಕೂ ಬಂದ ಸಂದರ್ಭದಲ್ಲೂ ಇದೇ ಆಗುವಂಥದ್ದು. ಅವರ ಪತ್ನಿಯವರು ಮತ್ತು ಅವರ ತಾಯಿಯವರ ಹೆಸರಿನಲ್ಲಿರುವಂತಹ ಬ್ಯಾಂಕ್ ಅಕೌಂಟ್ಗಳು ಮತ್ತು ಲಾಕರ್ಗಳನ್ನ ಓಪನ್ ಮಾಡಿ ಅದರಲ್ಲಿರುವಂತಹ ದಾಖಲಾತಿಗಳಿರುತ್ತೆ, ದಾಖಲಾತಿಗಳನ್ನ ವಶಕ್ಕೆ ಕೂತ್ಕೊಂಡು ವಿಚಾರಣೆ ಮಾಡುವಂಥದ್ದು. ಈಗ ಪ್ರಸ್ತುತ ಸ್ಥಿತಿಯಲ್ಲಿ ನಿನ್ನೆ ಎಲ್ಲಾ ಸಂಗ್ರಹ ಮಾಡಿರುವಂಥದ್ದು ದಾಖಲಾತಿಗಳಿರ್ಬೋದು, ಚಿನ್ನಾಭರಣಗಳಿರ್ಬೋದು, ಮತ್ತೆ ಬೇರೆ ಬೇರೆ ಪ್ರಾಪರ್ಟೀಸ್ ನ ಡೀಟೇಲ್ಸ್ ಗಳಿರ್ಬೋದು, ಇದನ್ನೆಲ್ಲ ಸಹ ಕ್ರೋಢೀಕರಣ ಮಾಡ್ಕೊಂಡಿದ್ದಾರೆ. ಕ್ರೋಢೀಕರಣ ಮಾಡಿಕೊಂಡು ಅದಕ್ಕೆ ಅಂದ್ರೆ ಅದನ್ನ ವ್ಯಾಲ್ಯೂಯೇಷನ್ ಮಾಡ್ತಾ ಹೋಗ್ತಾರೆ. ಯಾಕಂದ್ರೆ ಒಂದು 10 ವರ್ಷದ ಹಿಂದೆ ಯಾವ್ದಾದ್ರು ಒಂದು ಪ್ರಾಪರ್ಟಿಯನ್ನ ಖರೀದಿ ಮಾಡಿದ್ರೆ ಅದಕ್ಕೆ ಇವತ್ತಿನ ವ್ಯಾಲ್ಯೂಯೇಷನ್ ಏನು, ಇವತ್ತಿನ ಪ್ರಾಪರ್ಟಿ ವ್ಯಾಲ್ಯೂ ಏನು ಅನ್ನೋದ್ರ ಬಗ್ಗೆನೂ ಸಹ ವ್ಯಾಲ್ಯೂಯೇಷನ್ ಮಾಡ್ತಾರೆ ಮತ್ತು ಅದಕ್ಕೆ ಆದಾಯ ತೆರಿಗೆನ ಪಾವತಿ ಮಾಡಿದಾರ ಅನ್ನೋದ್ರ ಬಗ್ಗೆನೂ ಸಹ ಸ್ಪಷ್ಟೀಕರಣ ಕೇಳ್ತಾ ಹೋಗುವಂಥದ್ದು. ಅಂದ್ರೆ ನೆನ್ನೆಲ್ಲ ಕ್ರೋಢೀಕರಣ ಆಗಿರುವಂತದಕ್ಕೆ ಇವತ್ತು ಎಕ್ಸ್ಪ್ಲನೇಷನ್ ಜೊತೆಗೆ ಒಂದಷ್ಟು ಕ್ವಶನ್ಗಳಿರ್ತವೆ. ಅಂದ್ರೆ ಆದಾಯ ತೆರಿಗೆಯಲ್ಲಿ ಯಾವ ರೀತಿ ವಂಚನೆ ಆಗಿದೆ ಅದಕ್ಕೆಲ್ಲ ಕ್ವಶನ್ಗಳಿರ್ತವೆ. ಆ ಕ್ವಶನ್ಗಳನ್ನ ಇವತ್ತು ಮಾಡ್ತಾ ಹೋಗುವಂಥದ್ದು. ಯಶೋಧ, ಮುರಳಿ, ಇಲ್ಲಿಯವರೆಗೆ ಸಿಕ್ಕಂತ ಮಾಹಿತಿಯ ಪ್ರಕಾರ ಕೇವಲ ಅವರ ಮನೆ
ಮನೆಯ ಮೇಲೆ ಮಾತ್ರ ಐಟಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅವರ ಆಪ್ತರಾಗಿರ್ಬೋದು ಅಥವಾ ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಯಾರ ಮನೆಯ ಮೇಲೂ ಕೂಡ ಐಟಿ ದಾಳಿ ಆಗಿಲ್ಲ ಅನ್ಸುತ್ತೆ. ಸ್ನೇಹಿತರು ಮತ್ತು ಸಂಬಂಧಿಕರ ಮನೆ ಮೇಲೆ ಯಾವುದೇ ರೀತಿ ದಾಳಿಗಳಾಗಿಲ್ಲ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರ ವಿಚಾರಕ್ಕೆ ಬಂದ್ರೆ ಅವರ ಪ್ರೊಡಕ್ಷನ್ ಹೌಸ್ ಏನಿತ್ತು, ಪ್ರೊಡಕ್ಷನ್ ಹೌಸ್ಗಳು ಇರ್ಬೋದು, ಜೊತೆಗೆ ಅಂದ್ರೆ ಕೇವಲ 8 ವಾರಸುದಾರ ಮನೆ ಮೇಲೆ ದಾಳಿಯನ್ನ ಮಾಡ್ತಾರೆ. ಜೊತೆಗೆ 50 ಪ್ರದೇಶಗಳಲ್ಲಿ ಅಂದ್ರೆ ಅವರಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಕಚೇರಿಗಳಿರ್ಬೋದು, ಜೊತೆಗೆ ಬೇರೆ ಬೇರೆ ಪ್ರೊಡಕ್ಷನ್ ಹೌಸ್ಗಳಿರ್ಬೋದು, ಜೊತೆಗೆ ಕೆಲವೊಂದು ಒಂದು ರಿಯಲ್ ಎಸ್ಟೇಟ್ ಅನ್ನ ಮಾಡ್ತಾ ಇರುವಂತದ್ದು, ಜೊತೆಗೆ ಅಪಾರ್ಟ್ಮೆಂಟ್ ಅನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದು, ಈ ಎಲ್ಲಾ ಪ್ರದೇಶಗಳಲ್ಲೂ ಸಹ ದಾಳಿಯನ್ನ ನಡೆಸಿದ್ರೆ ಅಲ್ಲೂ ಸಹ ದಾಳಿಯನ್ನ ನಡೆಸಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಐಟಿ ಅಧಿಕಾರಿಗಳು ಬ್ಯಾಂಕ್ ನ ಅಕೌಂಟ್ ಫ್ರೀಸ್ ಮಾಡಿರುವಂತದ್ದು, ಫ್ರೀಸ್ ಮಾಡಿದ ನಂತರ ಬ್ಯಾಂಕ್ ನ ಲಾಕರ್ ಗಳಿರುವಂತದ್ದು, ಅಲ್ಲಿ ಡಾಕ್ಯುಮೆಂಟ್ಸ್ ಗಳಿರುವಂತದ್ದು, ದಾಖಲಾತಿಗಳಿರುವಂತದ್ದು, ಇದನ್ನೆಲ್ಲ ಸಹ ತೆಗೆದುಕೊಂಡು ಬಂದಿದ್ದಾರೆ. ಅಂದ್ರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈಗಿನ ಮಾಹಿತಿ ಪ್ರಕಾರ ಅವರ ಸಂಬಂಧಿಕರಾಗ್ಲಿ ಅವರ ಸ್ನೇಹಿತರಾಗ್ಲಿ ಯಾರ ಮನೆ ಮೇಲೂ ಸಹ ದಾಳಿಯನ್ನ ನಡೆದಿಲ್ಲ. ಅಂದ್ರೆ ವಿಜಯ್ ಕಿರಂಗದೂರ್ ಅವರ ವಿಚಾರಕ್ಕೆ ಬಂದ್ರೆ ಅವರ ಶೇರ್ ಹೋಲ್ಡರ್ ಆಗಿರುವಂತಹ ಆನಂದ್ ಅವರ ಮನೆ ಮೇಲೂ ಸಹ ದಾಳಿಯನ್ನ ನಡೆಸ್ತಾರೆ. ಅಂದ್ರೆ ಯಶ್ ಅವರ ವಿಚಾರಕ್ಕೆ ಬಂದ್ರೆ ಜಯಣ್ಣ ಅವರ ಆಪ್ತರಾಗಿರುವಂತಹ ಜಯಣ್ಣ ಅವರ ಮನೆ ಮೇಲೂ ಸಹ ದಾಳಿಯನ್ನ ನಡೆಸ್ತಾರೆ. ಅಂದ್ರೆ ಅವರ ಲಿಂಕ್ ಅತಿ ಕ್ಲೋಸ್ ಲಿಂಕ್ ಅಂತೇನೆ ಇರುತ್ತೆ, ಅಲ್ಲಿಗೆ ಮಾತ್ರ ದಾಳಿಯನ್ನ ನಡೆಸ್ತಾರೆ. ಯಾಕಂದ್ರೆ ಯಾಕೆ ಪುನೀತ್ ರಾಜ್ಕುಮಾರ್ಗೆ ಯಾರೋ ಒಬ್ರು ಸಂಬಂಧಿ ಇರ್ತಾರೆ ಅಂತ ಹೇಳಿದ್ರೆ ಅವ್ರ ಮನೆಗೆ ಹೋಗಿ ದಾಳಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಜೊತೆಯಲ್ಲಿ ವ್ಯವಹಾರದ ಲಿಂಕ್ ಏನಿರುತ್ತೆ, ಆ ವ್ಯವಹಾರದ ಲಿಂಕ್ ಇದ್ರೆ ಸ್ಪಷ್ಟೀಕರಣ ಸಿಕ್ಕಿದ್ರೆ, ಜೊತೆಗೆ ಅವರ ವ್ಯವಹಾರದಲ್ಲಿ ಅಂದ್ರೆ ಕಳೆದ ಸಾಕಷ್ಟು ತಿಂಗಳುಗಳಿಂದ ಇದ್ರ ಬಗ್ಗೆ ತನಿಖೆನ ನಡೆಸ್ತಾ ಇರ್ತಾರೆ. ತನಿಖೆನ ನಡೆಸ್ತಾ ಇರೋ ಸಂದರ್ಭದಲ್ಲಿ ಆ ಲಿಂಕ್ ವ್ಯವಹಾರದ ಲಿಂಕು ಮತ್ತು ಪಾರ್ಟ್ನರ್ಶಿಪ್ ಏನಾದ್ರು ಸಿಕ್ಕಿದ್ರೆ ಆ ಮಾಹಿತಿಯನ್ನು ಆಧರಿಸಿ ದಾಳಿಯನ್ನ ನಡೆಸುವಂಥದ್ದು. ಅಂದ್ರೆ ಪ್ರಸ್ತುತವಾಗಿ ಇನ್ನೂ ಸಹ ದಾಳಿಗಳು ನಡೀತಾ ಇರುವಂತದ್ದು, ಈಗ ಪ್ರಸ್ತುತವಾಗಿ ನಡೀತಾ ಇರುವಂತದ್ದು. ಯಶೋಧ. ಸೊ ಬೆಳಗ್ಗೆ ಪುನೀತ್ ರಾಜ್ಕುಮಾರ್ ಅವರ ಮನೆಗೆ 3 ಜನರು ಇದಂತೆ ತಂಡ ಐಟಿ ಅಧಿಕಾರಿಗಳು ಮತ್ತೆ ಬಂದರು. ಈಗ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಶಿವರಾಜ್ ಕುಮಾರ್ ಅವರ ಮನೆಗೆ ಮತ್ತೆ ಐಟಿ ಅಧಿಕಾರಿಗಳು ಆಗಮಿಸಿದ್ದಾರೆ. ಜೊತೆಗೆ ಒಂದಷ್ಟು ದಾಖಲೆಗಳನ್ನ ಕೂಡ ಐಟಿ ಅಧಿಕಾರಿಗಳು ಇಟ್ಕೊಂಡು ಅವರ ಮನೆಯ ಒಳಗೆ ಹೋಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಮಾಹಿತಿ ನಮಗೆ ಸಿಗ್ತಾ ಇರುವಂತದ್ದು. ಒಂದಷ್ಟು ದಾಖಲೆ ಪತ್ರಗಳನ್ನ ಹಿಡ್ಕೊಂಡೇ ನೇರವಾಗಿ ಐಟಿ ಅಧಿಕಾರಿಗಳು ಶಿವರಾಜ್ ಕುಮಾರ್ ಅವರ ಮನೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಅಲ್ಲಿ 5 ಜನ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ರು, ಜೊತೆಗೆ ಶೋಧ ಕಾರ್ಯವನ್ನ ಮಾಡ್ತಾ ಇದ್ರು. ಈಗ ಮತ್ತೆ ಒಂದಷ್ಟು ಐಟಿ ಅಧಿಕಾರಿಗಳು ಹೋಗಿದ್ದಾರೆ. ಐಟಿ ದಾಳಿಗೆ ಇದೀಗ ಒಂದು ರೀತಿಯಲ್ಲಿ ಚಂದನವನ ನಲುಗಿ ಹೋಗಿದೆ. ಈಗ ಮತ್ತೆ ಮತ್ತೆ ಐಟಿ ಅಧಿಕಾರಿಗಳ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಒಂದಷ್ಟು ದಾಖಲೆಗಳನ್ನ ಹಿಡ್ಕೊಂಡು ಇದೀಗ ಶಿವರಾಜ್ ಕುಮಾರ್ ಅವರ ಮನೆಗೆ ಐಟಿ ಅಧಿಕಾರಿಗಳು ಹೋಗಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ, ಏನ್ ಬೆಳವಣಿಗೆಗಳಾಗಿದ್ದಾವೆ, ಏನು ಮಹತ್ವದ ದಾಖಲೆಗಳು ಸಿಕ್ಕಿದ್ದಾವೆ, ಇದೆಲ್ಲವೂ ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಈಗ ಮತ್ತೆ ಈಗ ಶಿವರಾಜ್ ಕುಮಾರ್ ಮನೆಯಲ್ಲಿ ಐಟಿ ಅಧಿಕಾರಿಗಳು ಬೀಡು ಬಿಟ್ಟು ಒಂದಷ್ಟು ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆದಾಯ ಎಷ್ಟು, ಈ 3 ವರ್ಷಗಳಿಂದ ನಿಮ್ಗೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ಪ್ರಮಾಣದಲ್ಲಿ ಇನ್ಕಮ್ ಬಂದಿದೆ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಇದೀಗ ಐಟಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತಿ. ಮತ್ತೆ ಐಟಿ ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ, ಏನ್ ಕತೆ ಅಂತ ಹೇಳಿ. ಖಂಡಿತ ಯಶೋಧ, ಏನು ನಿನ್ನೆ ರಾತ್ರಿ 3 ಜನ ಅಧಿಕಾರಿಗಳು ಶಿವರಾಜ್ ಕುಮಾರ್ ಮನೆಯಲ್ಲೇ ತಂಗಿದ್ರು. ಯಾಕಂದ್ರೆ ನಿನ್ನೆ ಇಡೀ ದಿನ ಏನು ಐಟಿ ಅಧಿಕಾರಿಗಳು ಶೋಧ ಕಾರ್ಯ ಮಾಡಿದ್ರು, ಮತ್ತೆ ಮನೆಯಲ್ಲಿ ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ರು. ಈಗೂ ಅಷ್ಟೇನೆ ಇನ್ನು ಬೆಳಿಗ್ಗೆ 10 ಗಂಟೆಗೆ ಸುಮಾರಿಗೆ ಐಟಿ ಅಧಿಕಾರಿಗಳ ತಂಡ ಇಬ್ಬರ ತಂಡ ನಿನ್ನೆ ರಾತ್ರಿ ಮನೆಯಿಂದ ವಾಪಸ್ ಹೋಗ್ಬೇಕಾದ್ರೆ ಮಹತ್ವದ ದಾಖಲೆಗಳನ್ನ ಮನೆಯಿಂದ ತಗೊಂಡೋಗಿದ್ರು. ಒಂದು ನೀಲಿ ಬ್ಯಾಗಿನಲ್ಲಿ ಮಹತ್ವದ ಬ್ಯಾಗ್ಗಳನ್ನ ದಾಖಲೆ ಪತ್ರಗಳನ್ನ ತಗೊಂಡೋಗಿದ್ರು. ಆ ಸಂದರ್ಭದಲ್ಲಿ ಆ ಮಹತ್ವದ ದಾಖಲೆ ಪತ್ರಗಳು ಯಾವುದು, ಅದಕ್ಕೆ ಸಂಬಂಧಪಟ್ಟಿರೋದೇನು, ಇದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿದ್ರು. ಈಗ ಆ ಮಹತ್ವದ ದಾಖಲೆ ಪತ್ರಗಳನ್ನ ಮನೆಗೆ ವಾಪಸ್ ತಗೊಬಂದಿರುವಂತ ಇಬ್ಬರು ಅಧಿಕಾರಿಗಳು ಮತ್ತೆ ರಾತ್ರಿ ತಂಗಿದ್ದಂತ 3 ಜನ ಅಧಿಕಾರಿಗಳು, ಒಟ್ಟು 5 ಜನ ಅಧಿಕಾರಿಗಳ ತಂಡ ಮಹತ್ವದ ಪ್ರಶ್ನೆಗಳನ್ನ, ಯಾಕಂದ್ರೆ ಆ ದಾಖಲೆ ಪತ್ರಗಳು ಯಾವುದಕ್ಕೆ ಸಂಬಂಧಪಟ್ಟದ್ದು, ಮತ್ತೆ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಇದಕ್ಕೆ ಆದಾಯ ಮೂಲಗಳೇನು, ಈ ದಾಖಲೆ ಪತ್ರಗಳೇನು, ಆ ದಾಖಲೆ ಪತ್ರಗಳಲ್ಲಿ ಯಾವುದರ ಬಗ್ಗೆ ಮಾಹಿತಿಗಳಿವೆ, ಇದನ್ನೆಲ್ಲದರ ಬಗ್ಗೆ ಕುಲಂಕುಷವಾಗಿ ಶಿವರಾಜ್ ಕುಮಾರ್ ಬಳಿ ಚರ್ಚೆ ಮಾಡಲಿದ್ದಾರೆ. ಮತ್ತೆ ಪ್ರಶ್ನೆಗಳ ಸುರಿಮಳೆಯನ್ನ ಶಿವರಾಜ್ ಕುಮಾರ್ ಮೇಲೆ ಏರಲಿದ್ದಾರೆ. ಯಶೋಧ. ಮಾರುತಿ, ನೀವು ಹೇಳ್ತಾ ಇದ್ರೆ ನಿನ್ನೆ ಒಂದಷ್ಟು ದಾಖಲೆ ಪತ್ರಗಳನ್ನ ತೆಗೆದುಕೊಂಡು ಹೋಗಿದ್ರು, ಇವತ್ತು ಮತ್ತೆ ಅದನ್ನ ಹಿಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಒಂದು ಕುತೂಹಲ ಇದ್ದೇ ಇರುತ್ತೆ, ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ರು ಅಪ್ಪ ಅಂತ ಹೇಳಿ. ಖಂಡಿತ ಯಶೋಧ, ಏನು ನಿನ್ನೆ ರಾತ್ರಿ ವಶಪಡಿಸಿಕೊಂಡಿದ್ದ ದಾಖಲೆ ಪತ್ರಗಳನ್ನ ಬಗ್ಗೆ ಏನು ಉನ್ನತ ಮೂಲಗಳ ಮಾಹಿತಿಗಳನ್ನ ಪಡ್ಕೊಳ್ಳೋಕೋಸ್ಕರ ಮತ್ತೆ ಆ ಪತ್ರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಕೋಸ್ಕರ ಐಟಿ ಅಧಿಕಾರಿಗಳು ಅದನ್ನ, ಯಾಕಂದ್ರೆ ನಿನ್ನೆ 3 ಜನ ಅಧಿಕಾರಿಗಳು ಇಲ್ಲಿ ಮನೆಯಲ್ಲೇ ಉಳ್ಕೊಂಡಿದ್ರು. ಮತ್ತೆ 5 ಜನ ತಂಡ ವಾಪಸ್ ಇಲ್ಲಿಂದ ತೆರಳಿತ್ತು. ರಾತ್ರಿ 11:30ವರೆಗೂ ಶೋಧ ಕಾರ್ಯ ಮಾಡಿ, ಪ್ರಶ್ನಾವಳಿಗಳನ್ನ ಮಾಡಿ, ಮತ್ತೆ ತನಿಖೆಗಳನ್ನ ಮಾಡಿ ಮನೆಯಲ್ಲಿ ವಶಪಡಿಸಿಕೊಂಡಂತಹ ಆದಾಯ ಮೂಲಗಳ ಪತ್ರಗಳನ್ನ, ದಾಖಲೆ ಪತ್ರಗಳನ್ನ ಪಡೆದಿದ್ರು. ಅದರಲ್ಲಿ ಕೆಲವು ಮಹತ್ವದ ದಾಖಲೆ ಪತ್ರಗಳನ್ನ ಐಟಿ ಅಧಿಕಾರಿಗಳು 5 ಜನ ಅಧಿಕಾರಿಗಳು ಏನಿದ್ರು ಅವರು ತಗೊಂಡೋಗಿದ್ರು. ಒಂದು ನೀಲಿ ಬಣ್ಣದ ಬ್ಯಾಗಿನಲ್ಲಿ ಆ ಪತ್ರಗಳನ್ನ ತಗೊಂಡೋಗಿದ್ರು.
ಅದೇ ಬ್ಯಾಗ್ ಅನ್ನ ಈಗ ಮತ್ತೆ ವಾಪಸ್ ತಂದಿರುವಂತದ್ದು. ನಿನ್ನೆ ರಾತ್ರಿ 5 ಜನ ಹೋಗಿದ್ದ ಅಧಿಕಾರಿಗಳ ತಂಡದಲ್ಲಿ ಇವಾಗ ಇಬ್ಬರು ಹಿರಿಯ ಅಧಿಕಾರಿಗಳು ಮನೆಗೆ ವಾಪಸ್ ಬಂದಿರೋದು ತನಿಖೆ ಮಾಡೋಕ್ಕೋಸ್ಕರ. ಮತ್ತೆ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಇವತ್ತು ಶಿವರಾಜ್ ಕುಮಾರ್ ಅವರ ಮೇಲೆ ಅತಿ ಹೆಚ್ಚು ಪ್ರಶ್ನೆಗಳ ಸುರಿಮಳೆ ಆಗುವ ಸಾಧ್ಯತೆ ಇದೆ. ಈ ದಾಖಲೆ ಪತ್ರಗಳ ಮೂಲ ಏನು, ಇದು ಎಲ್ಲಿನ ಆದಾಯ, ಇದರ ಬಗ್ಗೆ ಏನು, ಅದು ಬಿಸ್ನೆಸ್ ಸಂಬಂಧಪಟ್ಟದ್ದ ಅಥವಾ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟದ್ದ, ಇದ್ರ ಬಗ್ಗೆ ಎಲ್ಲ ಪ್ರಶ್ನೆಗಳನ್ನ ಅವ್ರನ್ನ ಕೇಳ್ತಾರೆ. ಮತ್ತೆ ಇದ್ರ ಬಗ್ಗೆ ಯಾವ ಮಾಹಿತಿಗಳು ಅವ್ರಿಗೆ ಸಿಗುತ್ತೆ ಅನ್ನೋದ್ರ ಮೇಲೆ ಐಟಿ ಅಧಿಕಾರಿಗಳು ಮುಂದಿನ ಏನು ತನಿಖೆ ಮುಂದುವರಿಸಲಿದ್ದಾರೆ. ಯಶೋಧ. ಓಕೆ, ಥ್ಯಾಂಕ್ ಯು ಮಾರುತಿ. ರಾಕಿಂಗ್ ಸ್ಟಾರ್ ಯಶ್ಗೆ 40 ಕೋಟಿ ಸಾಲ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಜೊತೆಗೆ ಇವರು ಮಂಡ್ಯದ ಬಳಿ ಜಮೀನನ್ನ ಖರೀದಿಸಿದ್ದಾರೆ ಯಶ್, ಅದೇ ಹಣದಲ್ಲಿ ಅಂತ ಕೂಡ ಹೇಳಲಾಗ್ತಾ ಇದೆ. ಯಶ್ ಮನೆಯಲ್ಲಿ 20 ಕೆಜಿ ಬೆಳ್ಳಿ ಜೊತೆಗೆ 450 ಗ್ರಾಂ ಚಿನ್ನ ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. 8 ಬ್ಯಾಂಕ್ಗಳಲ್ಲಿ ಇಲ್ಲಿ ನಟ ಯಶ್ ಖಾತೆಯನ್ನ ಹೊಂದಿದ್ದಾರೆ. ಅದರಲ್ಲಿ 4 ಅವ್ರ ತಾಯಿ ಜೊತೆ ಜಂಟಿ ಖಾತೆಯನ್ನ ಹೊಂದಿದ್ದಾರೆ. ಉಳಿದ 4 ಖಾತೆಗಳು ಅವ್ರ ಪರ್ಸನಲ್ ಖಾತೆಗಳು ಅಂತ ಕೂಡ ಹೇಳಲಾಗ್ತಾ ಇದೆ. ಇಲ್ಲಿ ಗಮನಿಸ್ತಾ 40 ಕೋಟಿ ಸಾಲವನ್ನ ರಾಕಿಂಗ್ ಸ್ಟಾರ್ ಯಶ್ ಹೊಂದಿದ್ದಾರಂತೆ. ಮಂಡ್ಯದಲ್ಲಿ ಒಂದಷ್ಟು ಜಮೀನನ್ನ ಕೂಡ ಅದೇ ದುಡ್ಡಿನಲ್ಲಿ ಖರೀದಿಸಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ. ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಐಟಿ ಅಧಿಕಾರಿಗಳು ಒಂದಷ್ಟು ದಾಖಲೆಗಳ ಸಮೇತ ಅಲ್ಲಿಂದ ಹೊರಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಅವರ ಮನೆಯಲ್ಲಿ 20 ಕೆಜಿ ಬೆಳ್ಳಿ, ಅದರ ಜೊತೆಗೆ 450 ಗ್ರಾಂ ಚಿನ್ನ ಕೂಡ ಸಿಕ್ಕಿದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ ಮಾಹಿತಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ನಾಗೇಶ್. ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಒಂದಷ್ಟು ದಾಖಲೆಗಳೊಂದಿಗೆ ಐಟಿ ಅಧಿಕಾರಿಗಳು ಅಲ್ಲಿಂದ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನಿದೆ ಹೆಚ್ಚಿನ ಮಾಹಿತಿ? ಯಶೋಧ, ಈಗಾಗಲೇ ಏನು ನಿನ್ನೆಯಿಂದ ಇವತ್ತು ಮುಂಜಾನೆಯಿಂದ ಕೂಡ ಯಶ್ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿತ್ತು. ಬೆಳಗ್ಗೆ ಒಟ್ಟು 5 ಅಧಿಕಾರಿಗಳ ತಂಡ ಯಶ್ ಮನೆಗೆ ಪರಿಶೀಲನೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದು ಮಹತ್ವದ ದಾಖಲೆಗಳಿಂದ ಈ ಇಬ್ಬರು ಐಟಿ ಅಧಿಕಾರಿಗಳು ಈಗಷ್ಟೇ ಆಚೆ ತೆರಳಿರುವಂಥದ್ದು. ಆ ಒಂದು ವಿಚಾರವಾಗಿ ಅಂದರೆ ಕೆಲವು ಆಸ್ತಿ ಪತ್ರಗಳು ಕೂಡ ಆ ಒಂದು ಬ್ಯಾಗ್ನಲ್ಲಿ ಇದ್ವು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು. ಯಾಕಂದ್ರೆ ಈಗಾಗಲೇ ಒಂದು ಮಾಹಿತಿ ಪ್ರಕಾರ ಯಶ್ ಅವರು ಮಂಡ್ಯದಲ್ಲಿ ಸುಮಾರು 8 ಎಕರೆಯಷ್ಟು ಜಾಗವನ್ನು ಖರೀದಿ ಮಾಡಿದ್ದಾರೆ. ಅದು ಯಶ್ ಅವರ ಫ್ಯಾಮಿಲಿ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಎಲ್ಲವೂ ವಹಿವಾಟುಗಳ ಬಗ್ಗೆ ಕೆಲವೊಂದು ದಾಖಲೆಗಳು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಆ ದಾಖಲೆಗಳೊಂದಿಗೆ ಇಬ್ಬರು ಅಧಿಕಾರಿಗಳು ಈಗ ಯಶ್ ಅವರ ಮನೆಯಿಂದ ತೆರಳಿರುವಂಥದ್ದು. ಅದರ ಜೊತೆಗೆ ಇನ್ನೂ 3 ಅಧಿಕಾರಿಗಳು ಯಶ್ ಅವರ ಮನೆಯಲ್ಲಿ ಶೋಧ ಕಾರ್ಯಗಳನ್ನು ನಡೆಸ್ತಿರುವಂಥದ್ದು. ಅಷ್ಟೇ ಅಲ್ಲದೆ ಯಶ್ ಮನೆಯಲ್ಲಿರುವ ಕಾರಣ ಯಶ್ಗಳಿಗೆ ಒಂದಷ್ಟು ಪ್ರಶ್ನೆಗಳು ಕೇಳುವ ಸಾಧ್ಯತೆಗಳು ಇರುವಂಥದ್ದು. ಯಾಕಂದ್ರೆ ನಿನ್ನೆ ಯಶ್ ಅವರನ್ನ ಸಂಪರ್ಕ ಮಾಡಿದಂಥ ಐಟಿ ಅಧಿಕಾರಿಗಳಿಗೆ ಯಶ್ ಅವರ ಸಂಪರ್ಕಕ್ಕೆ ಸಿಕ್ಕಿರಲ್ಲ. ತದನಂತರ ನೈಟ್ ಯಶ್ ಮನೆಗೆ ಬಂದಿರುವ ಕಾರಣ ಯಶ್ ಅವರಿಗೆ ಅವರ ಆಸ್ತಿ ಪತ್ರಗಳ ಬಗ್ಗೆ ಮತ್ತೆ ಅವರ ವ್ಯವಹಾರಗಳ ಬಗ್ಗೆ ಪ್ರಶ್ನೆಗಳನ್ನು ಮಾಡುವ ಸಾಧ್ಯತೆಗಳು ಇರುವಂತದ್ದು. ಯಶೋಧ. ನಾಗೇಶ್, ಯಶ್ ಮನೆಯಲ್ಲಿ ಏನೇನು ಮಹತ್ವದ ದಾಖಲೆಗಳು ಸಿಕ್ಕಿದಾವೆ, ಜೊತೆಗೆ ಒಂದಷ್ಟು ಚಿನ್ನ ಒಂದಷ್ಟು ಬೆಳ್ಳಿ ಕೂಡ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನೇನು ಸಿಕ್ಕಿದೆ ಅಂತ ಹೇಳಿ ಮುಖ್ಯವಾಗಿ? ಖಂಡಿತವಾಗ್ಲೂ ಏನು ಯಶೋಧ, ಈಗಾಗಲೇ ನಿನ್ನೆ ಶೋಧ ಕಾರ್ಯ ನಡೆಸುವಂಥ ಸಂದರ್ಭದಲ್ಲಿ ಒಂದಷ್ಟು ಚಿನ್ನಾಭರಣಗಳು ಸಿಕ್ಕಿದಾವೆ ಅನ್ನೋಂಥ ಮಾಹಿತಿ ಸಿಕ್ಕಿರುವಂಥದ್ದು. ಅದರಲ್ಲಿ 20 ಕೆಜಿಯಷ್ಟು ಬೆಳ್ಳಿ ಮತ್ತು 450 ಗ್ರಾಮ್ ಅಷ್ಟು ಚಿನ್ನಾಭರಣ ಸಿಕ್ಕಿದೆ ಅನ್ನುವಂಥದ್ರ ಬಗ್ಗೆ ಐಟಿ ಮೂಲಗಳಿಂದ ತಿಳಿದಿರುವಂಥದ್ದು. ಅಷ್ಟೇ ಅಲ್ಲದೆ ಒಂದಷ್ಟು ಬ್ಯಾಂಕ್ ಅಕೌಂಟ್ 8 ಬ್ಯಾಂಕ್ ಅಕೌಂಟ್ಗಳನ್ನು ಯಶ್ ಅವರು ಹೊಂದಿರುವಂಥದ್ದು. ಅದರಲ್ಲಿ 4 ಜಾಯಿಂಟ್ ಅಕೌಂಟ್ ಅವರ ತಾಯಿ ಮತ್ತು ಅವರ ಹೆಸರಲ್ಲಿ ಜಾಯಿಂಟ್ ಅಕೌಂಟ್ ಇರುವಂಥದ್ದು. ಆ ಜಾಯಿಂಟ್ ಅಕೌಂಟ್ಗಳಲ್ಲಿ ಪ್ರತ್ಯೇಕವಾಗಿ 13 ಮತ್ತು 17 ಕೋಟಿಯಷ್ಟು ಸಾಲ ತೋರಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು. ಒಟ್ಟು ಬೇರೆಯಿಂದ ಪಡೆದಿರುವಂಥ ಸಾಲ ಮತ್ತು ಬ್ಯಾಂಕ್ನಲ್ಲಿ ತೋರಿಸಿರುವಂಥ ಸಾಲ ಸೇರಿ ಯಶ್ ಅವರು ಒಟ್ಟು 40 ಕೋಟಿಯಷ್ಟು ಸಾಲವನ್ನು ತೋರಿಸಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಕೆಲವೊಂದು ಮಹತ್ವದ ದಾಖಲೆಗಳನ್ನು ಮಾಹಿತಿಗಳನ್ನು ಪಡೆಯುವ ನಿಟ್ಟಿನಲ್ಲಿ ಈಗಾಗಲೇ ಐಟಿ ಅಧಿಕಾರಿಗಳು ಮುಂದಾಗ್ತಿರುವಂಥದ್ದು. ಯಾಕಂದ್ರೆ KGF ಸಿನಿಮಾ ಯಶಸ್ಸು ಕಂಡಂಥ ಸಂದರ್ಭದಲ್ಲಿ ಏನು ಸಾಕಷ್ಟು ದೊಡ್ಡ ಮಟ್ಟದ ಅಮೌಂಟ್ ಏನು ಬಂದಿತ್ತು, ಆ ಅಮೌಂಟ್ ಬಗ್ಗೆ ಕೂಡ ಐಟಿ ಅಧಿಕಾರಿಗಳು ಪ್ರಶ್ನೆ ಮಾಡಲಿದ್ದಾರೆ. ಯಾಕಂದ್ರೆ ಸುಮಾರು ಸ್ಯಾಂಡಲ್ವುಡ್, ಹಾಲಿವುಡ್, ಬಾಲಿವುಡ್ ಮೀರಿಸುವಂತ ಮಟ್ಟದಲ್ಲಿ KGF ಒಂದು ಹಣವನ್ನು ಕಲೆಕ್ಟ್ ಮಾಡಿತ್ತು. ಅದರ ಬಗ್ಗೆ ಕೂಡ ಎಲ್ಲ ರೀತಿಯ ಮಾಹಿತಿಯನ್ನು ಕಲೆ ಹಾಕುವ ಸಾಧ್ಯತೆಗಳಿದ್ದಾವೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಯಶೋಧ. ನಾಗೇಶ್, ಸದ್ಯ ಈಗ ಯಶ್ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ, ಜೊತೆಗೆ ಎಕ್ಸಾಕ್ಟ್ ಆಗಿ ಎಷ್ಟು ಐಟಿ ಅಧಿಕಾರಿಗಳ ತಂಡ ಇದೆ, ಏನೇನು ಮಹತ್ವದ ದಾಖಲೆಗಳು ಸಿಕ್ಕಿದೆ ಅಂತ ಹೇಳಿದ್ರಿ, ಏನೇನು ಪ್ರಶ್ನೆಗಳನ್ನ ಐಟಿ ಅಧಿಕಾರಿಗಳು ಕೇಳಿದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ?
ಖಂಡಿತವಲ್ಲೂ ಯಶೋಧ, ಈಗಾಗಲೇ ನೀವು ಮುಂಜಾನೆಯಿಂದ ಒಟ್ಟು 5 ಅಧಿಕಾರಿಗಳ ತಂಡ ಯಶ್ ಅವರ ಮನೆಗೆ ಬಂದಿತ್ತು. ಈಗ ಬೆಳಗ್ಗೆಯಿಂದ ಸುಮಾರು 3-4 ಗಂಟೆಗಳ ಕಾಲ ಶೋಧ ನಡೆಸಿದಿಂದ IT ಅಧಿಕಾರಿಗಳಲ್ಲಿ 5 ಅಧಿಕಾರಿಗಳ ತಂಡದಲ್ಲಿ ಇಬ್ಬರು ಕೆಲವೊಂದು ಮಹತ್ವದ ದಾಖಲೆಗಳೊಂದಿಗೆ ಈಗ ಆಚೆ ತೆರಳಿರುವಂಥದ್ದು. ಸದ್ಯ ಮನೆಯಲ್ಲಿ 3 ಜನ IT ಅಧಿಕಾರಿಗಳಿಂದ ಪರಿಶೋಧನಾ ಕಾರ್ಯ ನಡೀತಿರುವಂಥದ್ದು. ಅಷ್ಟೇ ಅಲ್ಲದೆ ಈಗಾಗಲೇ ಮನೆಯಲ್ಲಿ ಯಶ್ ಮತ್ತೆ ಅವರ ತಾಯಿ ಇರುವ ಬಗ್ಗೆ ಮಾಹಿತಿ ಇದೆ. ಯಶ್ 3:30 ಸುಮಾರಿಗೆ ಏನು ಇಲ್ಲಿ ಹೊಸಕೆರೆಹಳ್ಳಿಲಿರುವಂತಹ ಮನೆಗೆ ಬಂದಿರುವಂಥದ್ದು. ಯಾಕಂದ್ರೆ ನಿನ್ನೆ ಯಶ್ ಅವರನ್ನ ಹೊಸಕೆರೆಹಳ್ಳಿ ಮನೆಯಿಂದ IT ಅಧಿಕಾರಿಗಳು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ IT ಅಧಿಕಾರಿಗಳಿಗೆ ಸಂಪರ್ಕಕ್ಕೆ ಯಶ್ ಸಿಕ್ಕಿರಲಿಲ್ಲ. ಹಾಗಾಗಿ IT ಅಧಿಕಾರಿಗಳ ಮನವಿ ಅಂತ ಇವತ್ತು ಯಶ್ ಅವರ ಮನೆಗೆ ಬಂದಿರುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಯಶ್ ಅವರಿಗೆ ಏನು ದಾಖಲೆಗಳೇನು ಸಿಕ್ಕಿದ್ದಾವೆ, ಒಂದಷ್ಟು ಸಾಲದ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು, ಲ್ಯಾಂಡ್ ಖರೀದಿ ಮಾಡಿರೋ ಬಗ್ಗೆ ಏನು ಮಾಹಿತಿ ಸಿಕ್ಕಿದೆ, ಅವೆಲ್ಲದ್ರ ಬಗ್ಗೆ ಪ್ರಶ್ನೆ ಮಾಡುತ್ತೆ. ಯಾವ ಕಾರಣಕ್ಕಾಗಿ, ಎಲ್ಲಿಂದ ಬಂತು, ಎಷ್ಟು ಇವುಗಳನ್ನ ಟ್ಯಾಕ್ಸ್ ಪೇ ಮಾಡಿದ್ದೀರಾ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾಗಿ ಯಶ್ಗಳಿಗೆ ಪ್ರಶ್ನೆಗಳನ್ನ ಮಾಡುವ ಸಾಧ್ಯತೆ ಇದೆ. ಯಶ್ ಒಂದ್ ವೇಳೆ ಎಲ್ಲದಕ್ಕೂ ಕೂಡ ಸರಿಸಮಾನವಾಗಿ ಉತ್ತರವನ್ನ ಕೊಟ್ಟಾದಂತ ಸಂದರ್ಭದಲ್ಲಿ ಅವರ ವಿರುದ್ಧ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ IT ಅಧಿಕಾರಿಗಳು ಚಿಂತಿಸ್ತಾರೆ. ಯಶೋಧ. ಓಕೆ, ಥ್ಯಾಂಕ್ ಯು ನಾಗೇಶ್. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮನೆಯಲ್ಲೂ ಕೂಡ IT ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಮತ್ತೊಂದು ಕಡೆ ಒಂದಷ್ಟು ಪ್ರಶ್ನೆಗಳನ್ನ ಇದೀಗ ಸುದೀಪ್ಗೆ IT ಅಧಿಕಾರಿಗಳು ಕೇಳ್ತಾ ಇದ್ದಾರೆ. ಇಲ್ಲಿ ಸಕಾರಾತ್ಮಕವಾಗಿ ಸುದೀಪ್ ಸ್ಪಂದಿಸ್ತಾ ಇದ್ದಾರೆ. ನಿನ್ನೆ ಕೂಡ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಹೇಳ್ತಾ ಇದ್ರು, ನಾನು ಮೈಸೂರಿನಲ್ಲಿದ್ದೆ, ಈ ವಿಚಾರ ತಿಳಿದ ತಕ್ಷಣ ನಾನು ಓಡೋಡ್ ಬಂದೆ. ಯಾಕಂತ ಹೇಳಿದ್ರೆ 70 ವರ್ಷದ ತಾಯಿ ಒಬ್ಬರೇ ಮನೇಲಿದ್ರು, ನಾನು ಅಲ್ಲೇ ಕೂತ್ಕೊಂಡು ಎಲ್ಲ ಕೆಲಸವನ್ನ ಮಾಡಿಸಬಹುದಿತ್ತು. ಬಟ್ ನನಗೆ ಅಮ್ಮನಿಗೋಸ್ಕರ ನಾನು ಬಂದಿದ್ದೀನಿ, ಅವ್ರು ಏನೇನ್ ಪ್ರಶ್ನೆಗಳನ್ನ ಕೇಳ್ತಾರೋ ಅದಕ್ಕೆ ನಾನು ಉತ್ತರವನ್ನ ಕೊಡ್ತೀನಿ, ಏನೇನ್ ದಾಖಲೆಗಳನ್ನ ಕೇಳ್ತಾರೋ ಅದನ್ನು ಕೂಡ ನಾನು ಕೊಡ್ತೀನಿ ಅಂತ ಹೇಳಿ ನೆನೆ ಸುದೀಪ್ ಹೇಳಿದ್ದಾರೆ. ಅದೇ ರೀತಿ ಈಗ IT ಅಧಿಕಾರಿಗಳು ಏನ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಏನು ಮಹತ್ವದ ದಾಖಲೆಗಳನ್ನ ಕೊಡಿ ಅಂತ ಹೇಳ್ತಿದ್ದಾರೆ, ಅದೆಲ್ಲವನ್ನ ಕೂಡ ಕೊಡುವಂತ ಕೆಲಸವನ್ನ ಇಲ್ಲಿ ಸುದೀಪ್ ಅವರು ಮಾಡ್ತಾ ಇದ್ದಾರೆ. ಇದನ್ನ ಕೂಡ ನಿನ್ನೆ ಅವರು ಹೇಳಿದ್ರು, ಏನಂತ ಹೇಳಿದ್ರೆ ಇಲ್ಲಿ ಮೇ ಬಿ ಮೂವಿಗೆ ಸಂಬಂಧಪಟ್ಟಂತೆ ಆಗಿರಬಹುದು ಅಂತ ಹೇಳಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ IT ಅಧಿಕಾರಿಗಳು ದಾಳಿ ಮಾಡಿರುವಂತ ಸಾಧ್ಯತೆ ಇದೆ ಅಂತ ಹೇಳಿ, ಈ ನಿಟ್ಟಿನಲ್ಲಿ ಏನು ಬೇಕು ಅದೆಲ್ಲವನ್ನ ಕೊಡುವಂತ ಕೆಲಸವನ್ನ ಇದೀಗ ಸುದೀಪ್ ಮನೆಯಲ್ಲಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್. ಇನ್ನು ಸುದೀಪ್ ಅವರ ಮನೆಯಲ್ಲಿ IT ಅಧಿಕಾರಿಗಳು ಯಾವ ರೀತಿ ದಾಳಿಯನ್ನು ಮುಂದುವರೆಸಿದ್ದಾರೆ, ಏನೇನು ಮಹತ್ವದ ದಾಖಲೆಗಳು ಸಿಕ್ಕಿದೆ ಅಂತ? ಖಂಡಿತ ಯಶೋಧ, ಏನು ನಿನ್ನೆ IT ಅಧಿಕಾರಿಗಳು ಬಂದು ಮುಂಜಾನೆ ಸುದೀಪ್ ಅವರ ಮನೆ ಬಾಗಿಲನ್ನ ಸೇರಿದ್ರು. ಇವತ್ತು ಕೂಡ ಒಂದು ಶೋಧ ಕಾರ್ಯ ನಡೀತಾ ಇದೆ. IT ಅಧಿಕಾರಿಗಳು ಮನೆ ಒಳಗಡೆ ಇದ್ದಾರೆ. ಸುಮಾರು 4 ಜನ ಅಧಿಕಾರಿಗಳಿದ್ದಾರೆ ಅನ್ನುವಂಥ ಒಂದು ಇನ್ಫಾರ್ಮೇಶನ್ ನಮಗೆ ಸಿಕ್ಕಿರುವಂಥದ್ದು. ಏನು ನಿನ್ನೆಲ್ಲ ಕಡತಗಳು ಸಿಕ್ಕಿತ್ತು ಅದರ ಬಗ್ಗೆ ವಿಚಾರಿಸ್ತಿದ್ದಾರೆ. ಅದರ ಬಗ್ಗೆ ಸುದೀಪ್ ಅವರ ಒಂದು ಕ್ಲಾರಿಫಿಕೇಶನ್ ಪಡ್ಕೊಂತಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಒಟ್ಟಾರೆ ಒಳಗಡೆ ಏನೆಲ್ಲ ದಾಖಲೆಗಳು ಸಿಕ್ಕಿದೆ ಆ ದಾಖಲೆಗಳಿಗೆ ಪೂರಕವಾಗಿ ಸುದೀಪ್ ಅವರು ಸ್ಪಂದಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗ ನಾವು ಸುದೀಪ್ ಅವರ ಮನೆ ಮುಂಭಾಗದಲ್ಲಿ ಇದ್ದೀವಿ. ಸೊ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ನೀವು ಒಂದಷ್ಟು ಬಿಗಿ ಭದ್ರತೆಯನ್ನು ಮಾಡ್ಕೊಂಡಿರುವಂಥದ್ದು ಕೂಡ ನಾನು ನಿಮಗೆ ತೋರಿಸುವಂಥ ಒಂದು ಕೆಲಸವನ್ನ ಮಾಡ್ತೀನಿ. ನಿನ್ನೆ ಬಹಳಷ್ಟು ಜನ ತಮ್ಮ ನೆಚ್ಚಿನ ಕಲಾವಿದನ ಮನೆಗೆ ರೈಡ್ ಆಗಿದೆ ಅಂದ ತಕ್ಷಣ ಅಭಿಮಾನಿಗಳು ಒಂದಷ್ಟು ಜನ ಮನೆ ಮುಂದೆ ದೌಡಾಯಿಸಿ ರೈಡ್ ಆಗಿರೋದು ತಪ್ಪು, ಆ ರೀತಿ ಒಂದು ರೀತಿಯ ಬೇರೆ ರೀತಿಯ ವಾತಾವರಣ ಸೃಷ್ಟಿಯಾಗಿತ್ತು. ಆ ರೀತಿ ಯಾವುದೇ ರೀತಿ ಅಹಿತಕರ ಘಟನೆಗಳಾಗಬಾರ್ದು, ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸ್ ಭದ್ರತೆಯನ್ನು ಮಾಡ್ಕೊಂಡಿರುವಂಥದ್ದು. ಸೊ ಪೊಲೀಸರು ಕೂಡ ಸುದೀಪ್ ಅವರ ಮನೆ ಮುಂಭಾಗದಲ್ಲಿ ಇರುವಂತಹ ದೃಶ್ಯಾವಳಿಗಳನ್ನ ಈಗ ನಾನೀಗ ತೋರಿಸ್ತಾ ಇದ್ದೀನಿ. ಮತ್ತೆ ಸುದೀಪ್ ಅವರು ಕೂಡ ನಿನ್ನೆ ಕೂಡ ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಆಗಿತ್ತು. ಅಂದ್ರೆ ಮನೆ ಒಳಗಡೆ ಇರುವಂತ ಯಾರು ಹೊರಗಡೆ ಬಿಡದೆ IT ಅಧಿಕಾರಿಗಳೇ ಅವ್ರಿಗೆ ಏನ್ ಬೇಕೋ ಎಲ್ಲ ವ್ಯವಸ್ಥೆಯನ್ನ ಮಾಡೋಂಥದ್ದು. ಸೊ ಇವತ್ತು ಕೂಡ ಅದೇ ರೀತಿಯ ಒಂದು ವಾತಾವರಣ ಇಲ್ಲಿದೆ ಅಂತಾನೆ ಹೇಳ್ಬೋದು. ಎಲ್ಲ IT ಅಧಿಕಾರಿಗಳ ಪ್ರಶ್ನೆಗಳಿಗೆ ಸುದೀಪ್ ಅವರು ಉತ್ತರ ಕೊಡ್ತಿದ್ದಾರೆ, ಮತ್ತೆ ಸಿಕ್ಕಿರುವಂತಹ ದಾಖಲೆಗಳಿಗೆ ಪೂರಕವಾಗಿ ಸ್ಪಂದಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಯಶೋಧ, ಹರೀಶ್, ಏನು ಸುದೀಪ್ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ, ಜೊತೆಗೆ ಎಷ್ಟು IT ಅಧಿಕಾರಿಗಳ ತಂಡ ಇದೆ? ಯಾಕಂತ ಹೇಳಿದ್ರೆ ಇಲ್ಲಿ ಶಿವರಾಜ್ ಕುಮಾರ್ ಆಗಿರ್ಬೋದು ಅಥವಾ ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಅವ್ರ ಮನೆಗೆ ಮತ್ತೆ IT ಅಧಿಕಾರಿಗಳು ಬರ್ತಾ ಇದ್ದಾರೆ. ಇಲ್ಲೇನಾದ್ರು ಅಧಿಕಾರಿಗಳು ಬಂದ್ರ ಹೇಗೆ ಅಂತ ಹೇಳಿ? ಮತ್ತೆ
ಟೋಟಲ್ 4 ಜನ ಇದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಬೆಳಗ್ಗೆ ಈಗ 8:30 ರಿಂದ 9 ಗಂಟೆ ಸುಮಾರಿಗೆ ಇಬ್ರು ಅಧಿಕಾರಿಗಳು ಬಂದಿದ್ದಾರೆ. ಒಟ್ಟು 4 ಜನ ಐಟಿ ಅಧಿಕಾರಿಗಳು ಮನೇಲಿದ್ದಾರೆ ಅಂತ ಅಂದ್ಬಿಟ್ಟು ಅವರ ತಾಯಿ ಮತ್ತೆ ಸುದೀಪ್ ಅವರು, ಅಂದ್ರೆ ನಿನ್ನೆ ಅವರು ಸುದೀಪ್ ಅವ್ರ ಹೇಳಿಕೆ ಪ್ರಕಾರ ನನ್ನ ತಾಯಿ ಒಬ್ಬರೇ ಮನೇಲಿ ಇದ್ರು, ಸೊ ಹಾಗಾಗಿ ಅವರ ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಆಕೆ ಉತ್ತರಿಸೋದು ಕಷ್ಟ ಆಗುತ್ತೆ, ವಯಸ್ಸಾಗಿದೆ, ಅವ್ರಿಗೆ ಗಾಬರಿ ಆಗ್ತಾರೆ ಅನ್ನೋ ಕಾರಣಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳಿದ್ರು. ಆ ಮಾತಿನಂತೆ ನಾವು ನೋಡೋದಾದ್ರೆ ಸುದೀಪ್ ಅವರ ತಾಯಿ ಮತ್ತೆ ಸುದೀಪ್ ಮತ್ತೆ ಅವರ ಆಪ್ತ ಸಹಾಯಕರು ಯಾರಿದ್ದಾರೆ ಅವರು ಮನೆ ಒಳಗಡೆ ಇರುವಂತದ್ದು, ಅವರು ಮನೆಯಿಂದ ಹೊರಗೆ ಬಂದು ಹೋಗುವಂಥದ್ದು ಮಾಡ್ತಿದ್ದಾರೆ. ಆದ್ರೆ ಯಾವುದೇ ರೀತಿಯ ಮಾಹಿತಿಗಳು ನಮ್ಗೆ ಕೊಡ್ತಿಲ್ಲ. ಅಂದ್ರೆ ಐಟಿ ಅಧಿಕಾರಿಗಳು ಬಂದು ಹೋದಾಗಿರ್ಬೋದು ಅಥವಾ ಆಪ್ತ ವಲಯದವರು ಬಂದೋದಾಗಿರ್ಬೋದು, ಏನ್ ನಡೀತಿದೆ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಅಂದ್ರೆ ಐಟಿ ಅಧಿಕಾರಿಗಳು ಇನ್ನು ಹೇಳಿಕೆಯನ್ನ ಕೊಟ್ಟಿಲ್ಲ. ಈಗ ತನಿಖೆ ನಡೀತಿದೆ ಮತ್ತೆ ಅವ್ರಿಗೆ ಪೂರಕವಾಗಿ ಸುದೀಪ್ ಅವರು ಸ್ಪಂದಿಸ್ತಿದ್ದಾರೆ ಅನ್ನುವಂಥದ್ದಷ್ಟೇ ನಮಗೆ ಮಾಹಿತಿ ಲಭ್ಯ ಆಗ್ತಾ ಇರೋದು. ಓಕೆ, ಥ್ಯಾಂಕ್ ಯು ಹರೀಶ್.